ಅಥಣಿ ತಾಲೂಕಿನ ದರೂರು ಗ್ರಾಮದಲ್ಲಿ ಪಿಡಿಒ ಮತ್ತು ಸದಸ್ಯರಿಂದ ಬೀದಿ ವ್ಯಾಪಾರಸ್ಥರ ಹೊಟ್ಟೆಗೆ ಬರೆ. ದರೂರು ಗ್ರಾಮ ಪಂಚಾಯಿತಿಯಲ್ಲಿ ಸೇವೆ ಸಲ್ಲಿಸುವ ಪಿಡಿಒ ತಮ್ಮ ಪಂಚಾಯಿತಿಯಲ್ಲಿ ಸದಸ್ಯರ ಚೇಂಬರ್ ಮಾಡಿದ್ದು ಸರ್ಕಾರದ ನಿಯಮಾವಳಿಯಂತೆ ಯಾವುದೇ ಭಾವಚಿತ್ರ ಹಾಕದೆ ಸಭೆ ನಡೆಸುತ್ತಿದ್ದಾರೆ. ಇದನ್ನು ನೋಡಿದಾಗ ಸರ್ಕಾರಿ ನಿಯಮಾವಳಿಗಳ ಒಂದು ಸ್ಪಷ್ಟವಾಗಿ ಉಲ್ಲಂಘನೆ ಕಂಡು ಬರ್ತಾ ಇದೆ. ಆದರೆ ತಮ್ಮ ಕುರ್ಚಿಗಳನ್ನು ಮಾತ್ರ ಐಷಾರಾಮಿಯಾಗಿ ಖರೀದಿಸಿರುವುದು ನೋಡಿದರೆ ಯಾರದೋ ದುಡ್ಡು ಯಲ್ಲಮ್ಮನ ಜಾತ್ರೆ ಮಾಡ್ತಿದ್ದಾರೆ ಅಂತ ಸಾರ್ವಜನಿಕರು ಕದ್ದು ಮಾತನಾಡುವಂತೆ ಆಗಿದೆ. ಅದೇ ರೀತಿ ಈ ಪಿಡಿಒ ಸಾಹೇಬರು ಸರ್ಕಾರಿ ಕೆಲಸ ಅಂದರೆ ಜನಸೇವೆ ಅನ್ನುವುದನ್ನು ಮರೆತು ಬೀದಿ ವ್ಯಾಪಾರಸ್ಥರ ಹೊಟ್ಟೆಗೆ ಬರೆ ಕೊಟ್ಟಿರ್ತಾರೆ. ಆ ಗ್ರಾಮದ ಜನರು ಹಿಂದೊಮ್ಮೆ ಇದರ ಪಕ್ಕದಲ್ಲಿ ಇರುವ ಜಾಗ ಸರ್ಕಾರದ ಜಾಗವಿದ್ದು ಬೀದಿ ವ್ಯಾಪಾರಸ್ಥರಿಗೆ ವ್ಯಾಪಾರಕ್ಕೆ ಅಂತ ಕೊಟ್ಟಿದ್ರು ಕೂಡ ಅದೇ ಜಾಗವನ್ನು ಯಾವುದೋ ರಾಜಕೀಯ ಒತ್ತಡ ಅಥವಾ ದುಡ್ಡಿನ ಆಸೆಗೆ ಬಿದ್ದು ಗೊತ್ತಿಲ್ಲ ಬೀದಿ ವ್ಯಾಪಾರಸ್ಥರಿಗೆ ಕೊಟ್ಟಿದ್ದ ಜಾಗವನ್ನು ಖಾಸಗಿ ವಿವಿಧೋದ್ದೇಶ ಸಹಕಾರಿ ಸಂಘಕ್ಕೆ ಕೊಟ್ಟಿರ್ತಾರೆ. ದರೂರು ಗ್ರಾಮದಲ್ಲಿ ಸಂತೆಕಟ್ಟೆಗೆ ನೀಡಲಾಗಿದ್ದ ಜಾಗದಲ್ಲಿ ಈಗ ನಿರ್ಮಾಣ ಮಾಡಲಾಗಿದೆ. ಇದರಿಂದ ಪಿಡಿಒ ರಮೇಶ ವಾಗ್ಮೋರೆ ಹಾಗೂ ಕಾರ್ಯದರ್ಶಿ ದಶಗೀರ್ ಔಟಿ ಅವರು ಪಂಚಾಯಿತಿಯ ಜಾಗವನ್ನು ಮಾರಿಕೊಂಡಿದ್ದಾರೋ ಏನೋ ಎಂದು ಜನರು ಮಾತನಾಡುವಂತಾಗಿದೆ. ಅಷ್ಟೇ ಅಲ್ಲದೆ ಚಿಕ್ಕ ಪುಟ್ಟ ಬಡ ಕುಟುಂಬಗಳ ಹೊಟ್ಟೆಯ ಮೇಲೆ ಬರೆ ಕೊಟ್ಟಂತಾಗಿದ್ದು, ಮೊದಲೇ ಪ್ರವಾಹ ಪೀಡಿತವಾಗುವ ದರೂರು ಗ್ರಾಮದಲ್ಲಿ ಬಡ ಜನರು ಉದ್ಯೋಗ ಮಾಡಲು ಸ್ಥಳವಿಲ್ಲದೆ ಪರದಾಡುವಂತಾಗಿದೆ. ಈಗಾಗಲೇ 2019 ಮತ್ತು 2020ರಲ್ಲಿ ಕೊರೋನಾ ಮಹಾಮಾರಿಯಿಂದಾಗಿ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದ್ದು, ಇದರಿಂದ ಮೃತಪಟ್ಟವರ ಕುಟುಂಬಗಳ ಸದಸ್ಯರು ಅವರ ಚಿಕಿತ್ಸೆಗಾಗಿ ಅವರಿವರ ಹತ್ತಿರ ಮತ್ತು ಬ್ಯಾಂಕ್ಗಳಲ್ಲಿ ಸಾಲ ಪಡೆದಿದ್ದು, ಅದರ ಮರುಪಾವತಿಗಾಗಿ ಸಾಕಷ್ಟು ಸಂಘ ಸಂಸ್ಥೆಗಳ ಹಣ ತುಂಬಲಾಗದ ಪರಿಸ್ಥಿತಿ ಇದ್ರೆ ಇದೊಂದು ಹೆಚ್ಚಿನ ಬರೆಯನ್ನು ಹಾಕ್ತಾ ಇರುವ ಪಿಡಿಒ ಮತ್ತು ಕಾರ್ಯದರ್ಶಿ ಬಗ್ಗೆ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅಲ್ಲದೆ ದರೂರು ಗ್ರಾಮದ ಗ್ರಾಮೀಣ ಜನರು ನಿಮ್ಮದು ಯಾವುದೋ ಪಕ್ಷ ಯಾವುದೋ ರಾಜಕಾರಣಿ ಇರಲಿ, ಆದರೆ ಬಡವರ ಹೊಟ್ಟೆಗೆ ಬರೆ ಹಾಕಬೇಡಿ ಅಂತ ಹೇಳ್ತಾ ಇದ್ದು ಮೇಲಾಧಿಕಾರಿಗಳ ಮೌನವೂ ಕೂಡ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದರಿಂದಾಗಿ ಜನರು ನೀವೇನಾದರೂ ಮಾಡಿ ಆದರೆ ನಮಗೆ ಅನ್ನ ಕೊಡಿ ಸ್ವಾಮಿ ಎನ್ನುವ ಸ್ಥಿತಿ ಬಂದಿದ್ದು, ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ.